ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಬದುಕಿದ್ದೇವೆ ಗವಾಯಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ಶತಮಾನೋತ್ಸವದ ಅಂಗವಾಗಿ ಭಾರತ ದೇಶದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಭೂಷಣ್ ಗವಾಯಿ ಅವರ ತಾಯಿ ಅಕ್ಟೋಬರ್ 5ರಂದು ನಡೆಯಲಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದರೆ RSS ನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಒಂದು ವಿಚಾರವಾಗಿ ಇವತ್ತು ನಾವು ಈ ವಿಚಾರವನ್ನು ನಿಮ್ಮ ಮುಂದೆ ನಾವು ಹೊತ್ತುಕೊಂಡು ಬಂದಿದ್ದೇವೆ. RSS ನ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 25 ವರ್ಷಗಳ ಕಾಲ ಗತಿಸಿರುವಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರನಾಗಿ ಭಾರತ ಸರ್ಕಾರದ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಒಬ್ಬರಾಗಿರುವಂತಹ ಭೂಷಣ್ ಗವಾಯಿ ಅವರ ತಾಯಿಗೆ RSS ನ ಮುಖಂಡರು ಮನೆಗೆ ಹೋಗಿ ಆಮಂತ್ರಣ ನೀಡಿ ಕಮಲಾ ಗವಾಯಿ ಅವರಿಗೆ ಮನವಿ ಮಾಡಿಕೊಂಡಿದ್ದರು. ಈ ಒಂದು RSS ನ ಸಂಘಟನೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ಶತಮಾನೋತ್ಸವದ ನಿಮಿತ್ತದ ಅಂಗವಾಗಿ ತಾವು ಈ ಕಾರ್ಯಕ್ರಮಕ್ಕೆ ಬರಬೇಕು ಎಂದು ಕೇಳಿಕೊಂಡಾಗ ಗವಾಯಿ ಅವರ ತಾಯಿಯಾಗಿರ್ತಕ್ಕಂಥ ಕಮಲಾ ಗಾಯಿ ಅವರು ನಿರಾಕರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಬರೋದಿಲ್ಲ, ನಾನು ಅಂಬೇಡ್ಕರ್ ವಾದಿ, ಅಂಬೇಡ್ಕರ್ ಸಿದ್ಧಾಂತಗಳನ್ನ ನಾನು ಮೈಗೂಡಿಸಿಕೊಂಡು ಬಂದಿದ್ದೇನೆ, ಅಂಬೇಡ್ಕರ್ ಅವರ ತತ್ವ ಮತ್ತು ಚಳುವಳಿಯಿಂದ ನಾನು ಬದುಕಿದ್ದೇನೆ, ಅವರ ಕಣದಲ್ಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದ್ದವರು, ಅದರ ತಿಳಿದುಕೊಂಡು ಬದುಕಿದವರು ಆಗಿದ್ದೇವೆ. ಹಾಗಾಗಿ ನಿಮ್ಮ RSS ನ ಮುಖವಾಣಿಯಲ್ಲಿರುವಂತಹ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರಲಿ ಅಥವಾ ಮತ್ತೊಂದೇ ಆಗಿರಲಿ, ನಾನು ಆ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ಇದೊಂಥರ ಆಶ್ಚರ್ಯ ಮಾತು ಅಂದ್ಕೊಂಡಿದ್ದಂತ RSS ನ ಮುಖಂಡರಿಗೆ ಗೊತ್ತಾಯಿತು, ಎಲ್ಲೋ ಒಂದು ಕಡೆಯಿಂದ ಅಂಬೇಡ್ಕರ್ನ ಈ ಒಂದು ವೇದಿಕೆ ಮೇಲೆ ಅವರ ಒಂದು ಅನ್ವಯಗಳನ್ನು ಕರೆದುಕೊಂಡು ಬಂದು ಒಂದಿಷ್ಟು ಏನಾದರೂ ಈ ಕೆಲಸ ಮಾಡಿಕೊಳ್ಬೇಕೆಂಬ ಆಲೋಚನೆಗೆ ಗವಾಯಿ ಅವರ ತಾಯಿಗೆ ಕಮಲಾ ಗವಾಯಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿತ್ತು. ಹಾಗಾಗಿ ಅವರು ನಿರಾಕರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಆ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಮಾತು ಹೇಳಿದ್ದಾರೆ. ವಿವಾದಾತ್ಮಕ ಸುದ್ದಿಗಳು ಮತ್ತು ಸೃಷ್ಟಿ ಹಾಗೂ ಆರೋಪಗಳ ಮತ್ತು ದೂಷಣೆಗಳನ್ನು ಎದುರಿಸಬೇಕಾಗುತ್ತದೆ. ಅದಲ್ಲದೆ ಗಮನದಲ್ಲಿಟ್ಟುಕೊಂಡು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸದಿರಲು ನಿರ್ಧರಿಸಿದ್ದಾರೆ ಎಂಬ ಈ ಒಂದು ಬಹಿರಂಗ ಪತ್ರವನ್ನು ಕೂಡ ಅವರು ಬರೆದು ತಿಳಿಸಿದ್ದಾರೆ RSS ನ ಎಲ್ಲ ಮುಖಂಡರಿಗೆ. ಯಾಕಂದ್ರೆ ಅಕ್ಟೋಬರ್ 5ರಂದು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದರು, ಹೀಗಾಗಿ ನಾನು ಅವರನ್ನ ಸ್ವಾಗತಿಸಿದೆ. ಆದರೆ ಕಾರ್ಯಕ್ರಮದ ಸುದ್ದಿ ಮತ್ತು ಪ್ರಕಟವಾದ ತಕ್ಷಣ ಅನೇಕ ಜನರು ನನ್ನ ಮಾತ್ರವಲ್ಲದೆ ನನ್ನ ದಿವಂಗತ ನನ್ನ ಪತಿಗಳಾಗಿರ್ತಕ್ಕಂಥ ದಾದಾ ಸಾಹೇಬ್ ಗವಾಯಿ ಅಂದ್ರೆ ಮಾಜಿ ಬಿಹಾರದ ರಾಜ್ಯಪಾಲ RS ಗವಾಯಿ ಅವರ ವಿರುದ್ಧ ಟೀಕೆ ಮತ್ತು ಟಿಪ್ಪಣಿ ಆರೋಪಗಳು ಮಾಡಲು ಪ್ರಾರಂಭವಾಗುವುದಾಗಿ ಅವರು ಹೇಳಿಕೊಂಡಿದ್ದಾರೆ. ಒಂದು ವೇಳೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ 100ನೇ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದು ಮಾತನಾಡಿದರೆ ಅದು ನನ್ನ ಪತಿರಾಯರಾಗಿರ್ತಕ್ಕಂಥ ದಾದಾ ಸಾಹೇಬ್ ಗವಾಯಿ ಅಂದ್ರೆ ಮಾಜಿ ಬಿಹಾರದ ರಾಜ್ಯಪಾಲರಾಗಿದ್ದರು, ಈಗೇನಿದ್ರಲ್ಲ ಭಾರತ ಸರ್ಕಾರದ ಮುಖ್ಯ ನ್ಯಾಯಮೂರ್ತಿ ಭೂಷಣ್ ಗವಾಯಿ ಅವರು, ಅವರ ತಂದೆ ಬಿಹಾರದ ರಾಜ್ಯಪಾಲರಾಗಿದ್ದರು. ಮಾಜಿ ರಾಜ್ಯಪಾಲರಿಗೆ ಅವಮಾನ, ಟೀಕೆ, ಟಿಪ್ಪಣಿಗಳು ಎದುರಾಗುತ್ತವೆ ಎಂದು ಹೇಳಿಕೊಂಡರು.
ಅದಾದ ನಂತರದಲ್ಲಿ ಅವರೊಂದು ಮಾತು ಹೇಳ್ತಾರೆ. ಈ RSSನ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಶತಮಾನೋತ್ಸವ ಸಮಿತಿಯಲ್ಲಿ ಮಾಡಿರುವಂತ ಈ ಒಂದು ಕಾರ್ಯಕ್ಕೆ ನಮ್ಮನ್ನು ಕರೆದು ನೀವು ಆಹ್ವಾನಿಸೋದಕ್ಕೆ ಅವರೊಂದು ಮಾತೇನು ಹೇಳ್ತಾರಪ್ಪ ಅಂತಂದ್ರೆ, ನಾವು ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ಬದುಕಿದ್ದೇವೆ, ನಾವು ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ಬದುಕಿದ್ದೇವೆ. ದಾದಾ ಸಾಹೇಬ್ ಗವಾಯಿ ಅಂದ್ರೆ ನನ್ನ ಗಂಡ, ಅವರ ತಮ್ಮ ಜೀವನವನ್ನೇ ಅಂಬೇಡ್ಕರ್ ಅವರ ಚಳುವಳಿಗೆ ಮುಡುಪಾಗಿದ್ರು. ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಮಲಾ ಗವಾಯಿ ಅವರು. RSSನ ಏನು ಹೋಗಿದ್ರಲ್ಲ ಕೆಲ ಮನೆಗೆ, ಹೋದ ನಂತರದಲ್ಲಿ ಆಹ್ವಾನ ಕೊಟ್ಟಿದ್ರು, ಆಹ್ವಾನವನ್ನು ಸ್ವೀಕರಿಸಿದ್ರು. ಆಹ್ವಾನವನ್ನು ಸ್ವೀಕರಿಸಿದ ಮೇಲೆ ಅವರಿಗೆ ಅದರ ಪರಿಜ್ಞಾನವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಹೋಗಬಾರದು, ಇದನ್ನು ನಿರಾಕರಿಸಬೇಕು ಅಂತ ನಿರ್ಧಾರ ತೆಗೆದುಕೊಂಡು ಅವ್ರು ಹೇಳಿರುವಂತಹ ಮಾತೇನಪ್ಪ ಅಂದ್ರೆ, ನಾನು ಮತ್ತು ನನ್ನ ಕುಟುಂಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದಂತೆ ಬದುಕಿದ್ದೇವೆ. ಅವ್ರು ಹೇಳ್ತಕ್ಕಂಥ ಏನಪ್ಪಾ ಅಂದ್ರೆ, ನಾನು ನನ್ನ ಕುಟುಂಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ಬದುಕಿದ್ದೇವೆ. ನನ್ನ ಪತಿ ರಾಯರಾಗಿರ್ತಕ್ಕಂಥ ದಾದಾ ಸಾಹೇಬ್ ಗವಾಯಿ ಅವರು ಕೂಡ ಜೀವನವನ್ನು ಅಂಬೇಡ್ಕರ್ ಅವರ ಚಳವಳಿಗೆ ಮುಡುಪಾಗಿಟ್ಟಿದ್ರು. ಹಾಗಾಗಿ ಭಿನ್ನ ವಿಚಾರಧಾರೆ ಎಂದು ವೇದಿಕೆಯಲ್ಲಿ ನನ್ನ ವಿಚಾರಗಳನ್ನ ಹಂಚಿಕೊಳ್ಳಲು ಮುಖ್ಯವಾಗಿರುತ್ತದೆ, ಅದಕ್ಕೆ ಧೈರ್ಯ ಬೇಕು ಎಂದು ಅವರು ಪತ್ರದಲ್ಲಿ ಬರೆದಿದ್ದಾರೆ. ಈ ವಿಚಾರವನ್ನ RSSನ ಮುಖಂಡರಿಗೆ ಪತ್ರದ ಮುಖಾಂತರವಾಗಿ ಬರೆದು ತಿಳಿಸಿದ್ದಾರೆ. ತನ್ನ ಪತಿ ಉದ್ದೇಶಪೂರ್ವಕವಾಗಿ ಸಿದ್ಧಾಂತ ವಿರೋಧಿ ಚಂದಾದಾರರಾಗಿರುವಂತಹ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಹಾಜರಾಗಿ ವಂಚಿತ ವರ್ಗಗಳ ಸಮಸ್ಯೆಗಳನ್ನ ಪ್ರತಿಪಾದಿಸಿದ್ದವರು ಮತ್ತು ಅವರ RSSನ ಕಾರ್ಯಕ್ರಮಗಳಿಗೆ ಹಾಜರಾಗಿದ್ದರು. ಆದರೆ ಅವರ ಹಿಂದುತ್ವವನ್ನು ಎಂದೂ ಕೂಡ ಸ್ವೀಕರಿಸಲಿಲ್ಲ. ಅನೇಕ ದಿನಮಾನಗಳಿಂದ ನನ್ನ ಪತಿರಾಯರು ದಾದಾ ಸಾಹೇಬ್ ಗವಾಯಿ ಅವರು ಈ ತರದ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರು, ಹಾಜರಾಗ್ತಾ ಇದ್ರು. ಆದರೆ ಚಂದಾದಾರರಾಗಿರುವಂತಹ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಹಾಜರಾಗಿ ವಂಚಿತ ಚಿಂತನೆಗಳ ವರ್ಗಗಳ ಸಮಸ್ಯೆಗಳನ್ನು ಪ್ರತಿಪಾದಿಸುತ್ತಿದ್ದರು. ಅದಲ್ಲದೆ RSSನ ಕಾರ್ಯಕ್ರಮಗಳಿಗೆ ಹಾಜರಾಗಿದ್ದರೂ ಸಹ ಅದರ ಹಿಂದುತ್ವವನ್ನು ಎಂದೂ ಕೂಡ ಅವರು ಸ್ವೀಕರಿಸಲಿಲ್ಲ. ನಾನು ವೇದಿಕೆಯಲ್ಲಿದ್ದರೆ ಅಕ್ಟೋಬರ್ 5ರ RSS ಕಾರ್ಯಕ್ರಮದ ಈ ಬಹುದೊಡ್ಡ ವೇದಿಕೆಯ ಸಮಾರಂಭದಲ್ಲಿ ನಾನು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಮುಂದಿಡುತ್ತಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ಈ ರೀತಿಯಾಗಿ ಆಲೋಚನೆ ಮಾಡುವ ಮೂಲಕ ಎಲ್ಲೋ ಒಂದು ಕಡೆಯಿಂದ ಅಂಬೇಡ್ಕರ್ ಅವರ ಒಡನಾಡಿಗಳಾಗಿರ್ತಕ್ಕಂಥವರ ಅಂಬೇಡ್ಕರ್ ಅವರನ್ನ ಒಂದಿಷ್ಟು RSSಗೆ ತರಿಸ್ಕೊಳ್ಬೇಕೆಂಬ ನಿಟ್ಟಿನಲ್ಲಿ, ಅವರ ಅನುಯಾಯಿಗಳನ್ನ RSS ಗುಂಪಿಗೆ ಸೇರಿಸ್ಕೊಳ್ಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಶತಮಾನೋತ್ಸವ ಸಮಾರಂಭದಲ್ಲಿ ಅಂಬೇಡ್ಕರ್ ಅವರ ಹತ್ತತ್ರವಾಗಿ ಉಳಿದವರು ಹತ್ತತ್ರವಾಗಿ ಇದ್ದವರನ್ನ ಕರೆದುಕೊಂಡು ಹೇಗಾದ್ರೂ ಮಾಡಿ, ಇದು ಕೂಡ ವಿರೋಧಿ ಅಲ್ಲ, ಅಂಬೇಡ್ಕರ್ ವಿರೋಧಿ ಅಲ್ಲ ಅಥವಾ ದಲಿತರ ವಿರೋಧಿ ಅಲ್ಲ ಅನ್ನೋದನ್ನ ಪಟ್ಟ ಕಟ್ಟಿಕೊಳ್ಳಬೇಕೆಂಬ ನಿಟ್ಟಿನಲ್ಲಿ ಈ ಒಂದು RSSನ 100ನೇ ಶತಮಾನೋತ್ಸವ ಈ ಒಂದು ಸಮಾರಂಭದಲ್ಲಿ ಅಂಬೇಡ್ಕರ್ ಅವರ ಹತತ್ರ ಅಥವಾ ಅವರ ಸಿದ್ಧಾಂತ ಅಥವಾ ಚಳವಳಿಯಲ್ಲಿ ಓಡಾಡುವಂತರನ್ನ ಕರೆದು ತಂದು ಅಲ್ಲಿ ಹೇಳಿಸ್ಕೊಂಡು ಇಲ್ಲಿ ಶಬಾಸ್ಗಿರಿ ಪಡ್ಕೊಳ್ಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ನಡೆದಿತ್ತು. ಅದಕ್ಕೆ ಈ ಒಂದು ಭಾರತ ಸರ್ಕಾರದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಭೂಷಣ್ ಗವಾಯಿ ಅವರ ತಾಯಿ ಸ್ಪಷ್ಟವಾಗಿ ನೀಡಿದ್ದಾರೆ. ಅದಲ್ಲದೆ ಆ ಒಂದು ಕಾರ್ಯಕ್ರಮದ ನಾನು ನನ್ನ ಮತ್ತು ನನ್ನ ದಿವಂಗತ ಪತಿಯನ್ನು ನಿಂದಿಸಲಾಗುತ್ತಿದೆ, ಟೀಕೆಗಳು ಪ್ರಭಾವ ವ್ಯಕ್ತವಾಗುತ್ತವೆ ಎಂಬ ಕಾರಣಕ್ಕಾಗಿ, ಹಾಗಾಗಿ ನಾನು ತುಂಬಾ ದುಃಖವಾಗಿದ್ದ ಸಂಘಟನ ಮತ್ತು ಸಂಘದ ಕಾರ್ಯಕ್ರಮಗಳು ಹಾಜರಾಗದಿರಲು ನಿರ್ಧರಿಸುವ ಮೂಲಕ ಇದೆಲ್ಲವನ್ನು ಕೊನೆಗೊಳಿಸಲು ನಿರ್ಧರಿಸಿದಾಗಿ ಅವರು ತಿಳಿಸಿದ್ದಾರೆ. ಕೊನೆಗೆ ಅವ್ರು ಹೇಳ್ತಕ್ಕಂಥ ಮಾತೇನಪ್ಪ ಅಂದ್ರೆ, ನಾನು ಅನಾರೋಗ್ಯದಿಂದ ಬಳಲುತ್ತಿದ್ವಿ, ವೈದ್ಯಕೀಯ ಚಿಕಿತ್ಸೆಯನ್ನ ಪಡೆಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಒಂದು ವೇಳೆ ನಾವು ಈ ಕಾರ್ಯಕ್ರಮಕ್ಕೆ ಹೋದರೆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಅವರ ವಿರುದ್ಧವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಹೋಗಿ ನಿಂತುಕೊಂಡ್ರೂ ಸಹ ಕೂಡ ನಮ್ಮನ್ನ ಟೀಕಿಸೋದು ನಿಂದಿಸೋದು ಮಾಡ್ತಕ್ಕಂಥ ಕೆಲಸ
RSS ಮಾಡ್ತಾ ಇತ್ತು ಅಥವಾ ಪ್ರಚಾರಗಳನ್ನು ಕೊಡ್ತಾ ಇತ್ತು ಅಂತಕ್ಕಂಥ ಮಾತನ್ನ ಇಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂತ ಭೂಷಣ್ ಗವಾಯಿ ಅವರ ತಾಯಿ ಕಮಲಾ ಅವರು ತಮ್ಮ ಪತ್ರದಲ್ಲಿ ಈ ವ್ಯಾಖ್ಯಾನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಯಾವುದೇ ಒಂದು ವಿಚಾರ ಬಂದಾಗ ಎಲ್ಲ ಒಂದು ಕಡೆಯಿಂದ ತಿಳಿದುಕೊಳ್ಬೇಕಾದಂತ ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ ಅವ್ರನ್ನ ಎಲ್ಲೂ ದೂರ ನೋಡಿಲ್ಲ, ಅಂಬೇಡ್ಕರ್ ಅವ್ರನ್ನ ಹತ್ತರಲ್ಲೇ ಇಟ್ಕೊಂಡಿದೀವಿ, ಅಂಬೇಡ್ಕರ್ ನಮ್ಗೆ ಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿ RSS ಒಂದಿಷ್ಟು ಪ್ಲಾನ್ ಮಾಡಿತ್ತು. ಒಂದು ವಿಚಾರ ನಾವು ನೆನಪಿಟ್ಕೊಳ್ಬೇಕಾಗಿದೆ. ಯಾವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಭಾರತ ಸಂವಿಧಾನವನ್ನು ಬರೆದ್ರೋ ಅವತ್ತೇ ಈ RSS ಭಾರತ ಸಂವಿಧಾನವನ್ನು ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನು ಖಡಾಖಂಡಿತವಾಗಿ ಸಾರ್ವರ್ಕರ್ ಅವರ ತಂಡದವರು ಅವತ್ತು ವಿರೋಧ ಮಾಡಿದ್ರು. ಇವತ್ತು ಅದೇ RSS ಮತ್ತು ಆ ಗುಂಪಿನ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಈ ಒಂದು 100ನೇ ಶತಮಾನದಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಭೂಷಣ್ ಗವಾಯಿ ಅವರ ತಾಯಿ ಕಮಲಾ ಗವಾಯಿ ಅವರನ್ನ ಕರೆದು ವೇದಿಕೆ ಮೇಲೆ ಒಂದಿಷ್ಟು ಸನ್ಮಾನ ಮಾಡಿ ನಾವು ಕೂಡ ಅಂಬೇಡ್ಕರ್ ವಿರೋಧಿಗಳಲ್ಲ ಅನ್ನುವಂತ ಮಟ್ಟಕ್ಕೆ ಬಂದು ಬಿಡ್ತಾ ಇತ್ತು. ಅದನ್ನ ಖಡಾಖಂಡಿತವಾಗಿ ಅವರು ನಿರಾಕರಿಸಿದ್ದಾರೆ. ಈ RSS ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ಚಟುವಟಿಕೆಗಳನ್ನ ನಾವು ಭಾಗಿಯಾಗುವುದಿಲ್ಲ. ನಾವು ಅಂಬೇಡ್ಕರ ಸಿದ್ಧಾಂತದಲ್ಲಿ ಬದುಕಿದವರು, ಅಂಬೇಡ್ಕರ್ ಅವರ ತತ್ವದಲ್ಲಿ ನಡೆತಕ್ಕಂಥವರು, ಅಂಬೇಡ್ಕರ್ ಅವರು ಕೊಟ್ಟಂತ ಚಳುವಳಿಯಲ್ಲಿ ನನ್ನ ಪತಿರಾಯರು ಭಾಗವಹಿಸಿದಂಥವರು. ನಾವ್ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ ಎಂಬ ಮಾತನ್ನ ಸ್ಪಷ್ಟವಾಗಿ ಪತ್ರ ಮುಖೇನವಾಗಿ ತಿಳಿಸಿದ್ದಾರೆ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ, ಹೆಚ್ಚಿನ ರೀತಿಯಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ನಾವು ನಿಮಗೆ ಮತ್ತೆ ಅದರ ಬಗ್ಗೆ ವಿವರಣೆಗಳನ್ನು ನೀಡುತ್ತೀವಿ. ಅಲ್ಲಿವರೆಗೂ ನಮಸ್ತೆ. ನಾನು ನಿಮ್ಮ MP ಮುದಾಳೆ. ಧನ್ಯವಾದಗಳು.